ಭಕ್ತಿಪೂರ್ವಕ ಮತ್ತು ಅಲಂಕಾರ ಭರಿತವಾಗಿ ಪೂಜಾ ಕೈಕರ್ಯಗಳು ನಡೀತಾ ಇದ್ದಾವೆ. ಬೆಳಿಗ್ಗೆ ಸರಿಸುಮಾರು 5 ಗಂಟೆಗೆ ಪ್ರಾರಂಭವಾದಂಥ ಪೂಜೆ ಗ್ರಾಮಸ್ಥರು ಹೇಳಿದಂಗೆ ಇವತ್ತು ದಿವಸ 12 ಗಂಟೆವರೆಗೂ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ದಿವಸ ವಿಷ್ಣುವಿನ ಅವತಾರ ಶ್ರೀನಿವಾಸ ಅಂತ ಏನು ಹೇಳಿ ಕರೆಯಲ್ಪಡ್ತೀವಿ ನಾವೆಲ್ಲನೂ. ಅದರ ಮುಂದುವರೆದ ಭಾಗವಾಗಿ ನಾಡಿನಾದ್ಯಂತ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ಏನು ನಮ್ಮ ರೋಣೂರು ಗ್ರಾಮದಲ್ಲಿ ಪೂಜೆ ನಡೀತಾ ಇದೆ. ಇದು ಇಡೀ ಹಿಂದೂ ಸಮಾಜ ಸನಾತನ ಧರ್ಮದಲ್ಲಿ ನಾವು ಏನು ಆಚರಣೆ ಮಾಡ್ಕೊಂಬತ್ತಾ ಇದ್ವಿ ಆ ಪದ್ಧತಿ ಪ್ರಕಾರ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ದಿವಸ ದೇವರ ದರ್ಶನ ಮಾಡಿದ್ರೆ ವೈಕುಂಠದ ದರ್ಶನ ಮಾಡಿದಷ್ಟು ತೃಪ್ತಿ ಆಗ್ತದೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಆ ನಿಟ್ಟಲ್ಲಿ ನಾಡಿದಾದ್ಯಂತ ಇರ್ತಕ್ಕಂಥ ದೇವಾಲಯಗಳು ವಿಶೇಷವಾದ ಪೂಜೆ ನಡೀತಾ ಇದೆ. ಈ ದೇವಾಲಯದಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಜನ ಇವತ್ತು ದಿವಸ ಭಾಗವಹಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಬೆಳಗ್ಗೆ 5 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ತಿರುಪ್ತಿನಲ್ಲಿ ಹೇಗೆ ಅಲಂಕಾರ ಮತ್ತು ವೈಭವದ ಒಂದು ದರ್ಶನ ಆಗ್ತಾ ಇದೆ ಅದೇ ರೀತಿಯಲ್ಲಿ ಒಂದು ಭಾಸವಾಗ್ತಾ ಇದೆ. ಆ ನಿಟ್ಟಲ್ಲಿ ಇಲ್ಲಿ ಭಾಗವಹಿಸಿದಂಥ ಸಮಸ್ತ ಜನತೆಗೆ ವಿಶೇಷವಾಗಿ ರೈತ ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಈ ವೈಕುಂಠ ಏಕಾದಶಿಯಂದು ಒಳ್ಳೆಯ ಮಳೆ ಬೆಳೆ ಆಗಲಿ, ಒಳ್ಳೆ ಬೆಲೆ ಸಿಗೋದಾಗಲಿ, ಸಮೃದ್ಧವಾದಂಥ ಜೀವನ ನಡೆಸೋದಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಹಿಂದೂ ಸಂಪ್ರದಾಯಂತೆ ಹೊಸ ಸಂಕ್ರಾಂತಿ ಹಬ್ಬ ಮತ್ತು ಯುಗಾದಿ ಹಬ್ಬದಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಅದು ಕೂಡ ಸಾಂಕೇತಿಕವಾಗಿ ಏನು ನಾಳಿದ್ದ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ನಾಡಿನ ಜನತೆಗೆ ವಿಶೇಷವಾಗಿ ನನ್ನ ರೈತ ಕುಟುಂಬಗಳಿಗೆ ಈ ಹೊಸ ವರ್ಷದ ಶುಭಾಶಯಗಳು ಕೊಡ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಎಲ್ಲ ಸಮಸ್ತ ನಾಡಿನ ಎಲ್ಲ ಜಾತಿ ವರ್ಗಗಳು ಏನು ಕರ್ನಾಟಕದಲ್ಲಿ ಒಂದು ದಿವಸ ಎಲ್ಲ ಜಾತಿ ವರ್ಗಗಳು ಸೇರ್ತಕ್ಕಂಥ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿರ್ತಕ್ಕಂಥ ಕನ್ನಡ ನಾಡು ಸಮೃದ್ಧವಾಗಿ ಬೆಳೀಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ.